AK-47 ಅಭಿಮನ್ಯು ಮತ್ತು ನಮ್ಮ ಶ್ರೀ ದೇವರು ಅರ್ಜುನ. ಇದರಲ್ಲಿ ನಮ್ಮ ಅಭಿಮನ್ಯು ಬಗ್ಗೆ ಹೇಳ್ಬೇಕಂದ್ರೆ, ಅದು ಚಿಕ್ಕ ಮರಿ ಇದ್ದಾಗಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಕುಟುಂಬ ಜೊತೆ ಒಂದೇ ಪರಿವಾರ ಜೊತೆ ಬೆಳೆದೈತೆ. ಅದು ಬೇರೆ ಯಾವ ಮಾವುತನೂ ಸಹ ಚೇಂಜ್ ಆಗದೆ ಅದೇ ಮಾವುತ ಅದೇ ಕುಟುಂಬ ಜೊತೆನೇ ಇಲ್ಲಿವರೆಗೂ ಅದು ಬೆಳ್ಕೊಂಬಂದೈತೆ. ಮೊದಲಿಂದ ಹಿಡಿದು ಕೊನೆವರೆಗೂ ಒಂದೇ ಕುಟುಂಬ ಜೊತೆ ಅದು ಬೆಳೆದಿರೋದಕ್ಕೆ ಇವಾಗ ಎಲ್ಲ ಕಡೆ ಫುಲ್ ಹೆಸರು ಮಾಡ್ತಿರೋದು. ಮತ್ತು AK-47 ಅಂತ ಒಂದು ಒಳ್ಳೆ ಬಿರು ತೊಗೊಂಡೈತೆ ಈ ಆನೆ. ಆದರೆ ನಮ್ಮ ಅರ್ಜುನೊಂದು ಈ ಥರ ಆಗಿಲ್ಲ. ಒಟ್ಟಿಗೆ 4 ಮಾವುತರು ಚೇಂಜ್ ಆಗಿರೋದು. ಅದರಲ್ಲಿ ಮೊದಲನೇದು ಬಂದು ಸಣ್ಣಪ್ಪ. ಅವ್ರು ಇವಾಗ ಅಭಿಮನ್ಯು ಪಕ್ಕ ನಿಂತ್ಕೊಂಡಿದ್ದಾರಲ್ಲ, ಅಂದರೆ ವಸಂತ ಅವ್ರ ಪಕ್ಕ, ಅವರೇ ಅರ್ಜುನನ ಮೊದಲ ಮಾವುತ. ಅವ್ರು ಹೋದ್ಮೇಲೆ ಇವಾಗ ದೊಡ್ಡ ಮಾಸ್ತಿ. ಈ ದೊಡ್ಡ ಮಾಸ್ತಿನೇ ಈ ಅರ್ಜುನ ಈ ಥರ ಚೆನ್ನಾಗಿ ಬೆಳೆಯೋಕ್ಕೆ ಕಾರಣನೇ ದೊಡ್ಡ ಮಾಸ್ತಿ. ದೊಡ್ಡ ಮಾಸ್ತಿ ಗರಡಿಯಲ್ಲಿ ಬೆಳೆದ ಆಲಿದ ಮರ ಇದು ನಮ್ಮ ಅರ್ಜುನ. ಮಾಸ್ತಿ ಕುಟುಂಬ ಹತ್ರ ಇದ್ದಾಗ ಅರ್ಜುನನ ಲೆವೆಲೇ ಬೇರೆ ಥರ ಇತ್ತು. ಆ ಗತ್ತು, ಆ ರಗಡು, ಆ ಧೈರ್ಯ, ಅದ್ರ ಕಥೆನೇ ಬೇರೆ ಇತ್ತು. ಅದು ಈಗೂ ಮಾಸ್ತಿ ಅವ್ರ ಕುಟುಂಬದ ಜೊತೆ ಏನಾದರೂ ಅರ್ಜುನ ಇದ್ದಿದ್ರೆ ಅದು ನೆಕ್ಸ್ಟ್ ಲೆವೆಲ್. ಅದ್ರ ದೊಡ್ಡ ಇತಿಹಾಸನೇ ಸೃಷ್ಟಿ ಮಾಡೋದು. ಬಟ್ ಏನಾಯ್ತೋ ಗೊತ್ತಿಲ್ಲ, ಒಳಗೊಳಗೆ 3-4 ಜನ ಮಾವುತರು ಚೇಂಜ್ ಆದರು. ಆನೆನೂ ಮಂಕಾಯಿತು. ಯಾವಾಗ ಒಂದೇ ಮಾವುತ ಇರ್ತಾರೋ ಅವಾಗ ಆನೆಗಳು ಸ್ವಲ್ಪ ಇದರಲ್ಲಿ ಇರ್ತವೆ, ತುಂಬ ಧೈರ್ಯವಂತವಾಗಿರ್ತವೆ. ಬಟ್ ಮಾವುತಗಳು ಈ ಥರ ವರ್ಷ ಒಬ್ಬೊಬ್ಬರು ಚೇಂಜ್ ಆಗ್ತಿದ್ರೆ ಅವುಗಳ ಮನಸ್ಥಿತಿನೂ ಸ್ವಲ್ಪ ಚೇಂಜ್ ಆಗ್ತದೆ. ಹಾಗಂತ ನಾನು ಈ ವಿನು ಅವ್ರ ಹತ್ರ ಇದ್ದಾಗ ಅವಾಗೂ ತುಂಬ ಚೆನ್ನಾಗಿ ಸಾಕಿದ್ರು ಅವರು. ಪಾಪ ಅವ್ರು ಸ್ವಂತ ಗಾಡಿಯಿಂದ ತೊಗೊಂಬಂದು ಮೇವು ಹಾಕಿ ಚೆನ್ನಾಗಿ ಸಾಕಿದ್ರು. ನಾನು ಆ ಥರ ಏನು ಹೇಳಿಲ್ಲ. ಬಟ್ ಮಾವುತ ಒಬ್ಬರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅರ್ಜುನ. ಆ ದೊಡ್ಡ ಮಾಸ್ತಿ ಹತ್ರ ಇದ್ದಾಗಂತೂ ಎನಿ ಟೈಮ್ ಅಗ್ರೆಸಿವ್ ಅಲ್ಲೇ ಇರ್ತಿದ್ದ ಅವನು. ಯಾವ ಸಾಕಾನೆ ಕಾಡಾನೆಗಳು ಸಹ ಅವನ ಹತ್ರ ಬರೋಕ್ಕೆ ಬಿಡ್ತಾ ಇರಲಿಲ್ಲ, ಆ ಥರ ಅಗ್ರೆಸಿವ್ ಇದೆ. ಆದರೆ ಅವ್ರು ಹೋದ್ಮೇಲೆ ಫುಲ್ ಮಂಕಾಗಿ ಫುಲ್ ಸಾಧು ಆಗೋಯ್ತಾನೆ.